ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಶಿರ್ಸಿ ತಾಲೂಕಿನ ಕೊರ್ಲಕಟ್ಟ ಸಮೀಪದ ಹಲಗಡ್ಡೆ ಊರಿನ ಶಂಕರನಾರಾಯಣ ಹೆಗಡೆಯವರ ಮನೆಯಲ್ಲಿದ್ದೇವೆ. ಒಬ್ಬ ಸಮಾಜ ಸೇವಕನಾಗಿ, ಹವ್ಯಾಸಿ ಕಲಾವಿದನಾಗಿ, ಸಾವಿರಾರು ಗಣಪತಿಯ ಸಂಗ್ರಹಕಾರನಾಗಿ ಇರುವ ಶಂಕರನಾರಾಯಣ ಹೆಗಡೆಯವರನ್ನ ಮಾತನಾಡಿಸೋಣ ಬನ್ನಿ. ನಮಸ್ತೆ ಶಂಕರನಾರಾಯಣ ಹೆಗಡೆಯವರೇ. ನಮಸ್ಕಾರ. ನಮ್ಮ ಜಗತಿ ಚಾನೆಲ್ ಮೂಲಕ ನಿಮ್ಮ ಒಂದಷ್ಟು ಸಾಧನೆಯನ್ನ ಈಗಾಗಲೇ ಜನರಿಗೆ ಪರಿಚಯ ಇದ್ದೀರಿ, ಆದರೆ ನಮ್ಮ ಚಾನೆಲಲ್ಲಿ ಅದನ್ನು ಒಂದು ಡಾಕ್ಯುಮೆಂಟ್ ಮಾಡಿ ಇಡಬೇಕು, ಅದು 10 ಜನರಿಗೆ ಮಾದರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಮಾತಾಡಿಸ್ತಾ ಇದ್ದೇವೆ. ನಿಮ್ಮ ಮನೆಗೆ ಬಂದಾಗ ಯಾವ ವಿಷಯದಿಂದ ಪ್ರಾರಂಭಿಸಬೇಕು ಅನ್ನೋದು ಒಂದು ನನಗೆ ಸಮಸ್ಯೆನೇ ಆಯಿತು. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಇಲ್ಲದ ಕಲೆನೇ ಇಲ್ಲ. ಆದರೂ ಪ್ರಥಮ ಪೂಜಕ ಗಣಪತಿಯಿಂದನೇ ಶುರು ಮಾಡೋಣ. ನಿಮ್ಮ ಮನೆಯಲ್ಲಿರೋ ಗಣಪತಿಗಳ ಸಂಖ್ಯೆ ಕೇಳಿದಾಗ ಹೇಳಿದ್ರಿ 1637 ಗಣಪತಿಗಳು. ಈ ಗಣಪತಿಯ ಉಗಮ ಹೇಗಾಯ್ತು ಅಲ್ಲಿಂದನೇ ಪ್ರಾರಂಭ ಮಾಡೋಣ. ನಿಮ್ಮ ಮನೆಗೆ ಗಣಪತಿ ಹೇಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಬರುವಂತಾಯ್ತು, ಅದಕ್ಕೆ ಮೂಲ ಕಾರಣ ಏನು ಹೇಳ್ತೀರಾ? ಅದು ಈಗ ಅಗದಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಸಂಕ್ಷಿಪ್ತವಾಗಿ 1977ನೇ ಇಸ್ವಿಯಲ್ಲಿ ಪುಣೆಯಲ್ಲಿ ನನಗೆ ಟೆಲ್ಕೋ ಟಾಟಾ ಇಂಜಿನಿಯರಿಂಗ್ ಆ್ಯಂಡ್ ಲೋಕೋಮೋಟಿವ್ ಕಂಪನಿ ಲಿಮಿಟೆಡ್ನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಅಪಾಯಿಂಟ್ಮೆಂಟ್ ಸಿಕ್ತು. ನಾವು ಅತಿ ದೂರ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಬಿಟ್ಟರೆ ಮತ್ತೆ ಯಾವ ಕಡೆ ಹೊರಗೆ ಹೋದವರಲ್ಲ. ಇವನು ಹಿಂದಿ, ಇಂಗ್ಲೀಷು ಅವೆಲ್ಲ ಕಾಲೇಜ್ ಮಟ್ಟದ ಒಂದು ವ್ಯಾಕರಣ ಗೊತ್ತಿರೋಂಥ ಬಿಟ್ಟರೆ ಮತ್ತೆ ಬೇರೆ ಯಾವುದು ಭಾಷೆ ಕನ್ನಡ, ಇವಿಷ್ಟು ಬಿಟ್ಟರೆ ಮತ್ತೆ ಯಾವುದು ಗೊತ್ತಿಲ್ಲ. ಈಗ ಪುಣೆ ಅಂತಂದ್ರೆ ಆಗಿನ ಒಂದು ಕಾಲಮಾನದಲ್ಲಿ ನಮ್ಮ ಈ ಭಾಗದ ಯಾವುದೇ ನೆಂಟರು ಇಷ್ಟರು ಬಂಧು ಬಳಗ ಯಾರು ನಮ್ಗೆ ಅಲ್ಲಿ ಇರಲಿಲ್ಲ. ನಾನೇ ಹೋಗಿ ಆರಂಭ ಮಾಡೋಂಥ ಪರಿಸ್ಥಿತಿ. ಒಂದು ಹಂತದಲ್ಲಿ ಬೇಡ, ಈ ನೌಕರಿನೇ ಬೇಡ, ಇಲ್ಲೇ ನೋಡುವ ಹೇಳುವ ಒಂದು ವಿಚಾರನೂ ಬಂತು. ಆಗ ನನ್ನ ಅಣ್ಣ ಚಂದ್ರಶೇಖರ ಹೆಗಡೆ ಹೇಳಿ ಒಂದು ಗಣಪತಿ ಮೂರ್ತಿ ತಂದು, ಇಲ್ಲ ನೀನು ಹೋಗು, ನೀನಾಗಿ ಹೊರದು ಅಲ್ಲಿ ಹೋಗ್ಬೇಕು, ಬಿಟ್ರೆ ಯಾರೋ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಅನುಭವ ಏನಾಗ್ತದೆ ಆಗಲಿ, ಈ ಗಣಪತಿಗೆ ಮಾತ್ರ ನೀನು ದಿವಸ ನೋಡಿ ನಮಸ್ಕಾರ ಮಾಡಿ ನಿನ್ನ ಪದ್ಧತಿಯಲ್ಲಿ ಪೂಜೆ ಹೇಳೋದನ್ನು ಮಾಡ್ತಾ ಹೋಗು, ಎಲ್ಲ ಒಳ್ಳೇದಾಗ್ತವೆ ಹೇಳಿ ಆ ಮೂರ್ತಿ ಕೊಟ್ಟ. ಆವಾಗ ನಾನು ಆಗಿದ್ದಾತು ಹೇಳಿ ಆ ಮೂರ್ತಿ ಜೊತೆ ಪುನಃ ಮುಟ್ಟಿದೆ. ನಾನು ಮುಟ್ಟಿದೆ ಹೇಳೋದಕ್ಕಿಂತ ಇವತ್ತಿನ ಒಂದು ಪ್ರಾಂಜಲ ಮನಸ್ಸಿನ ಒಪಿನಿಯನ್ ಅಂತಂದ್ರೆ ಗಣಪತಿನೇ ನಾನು ಕರ್ಕೊಂಡು ಹೋದ, ಗಣೇಶನೇ ಕರ್ಕೊಂಡು ಹೋದ. ಆ ಭಾವ ಇವತ್ತಿನ ದಿನ ಅತ್ಯಂತ ಪ್ರಾಮಾಣಿಕ ಒಂದು ವಿಚಾರ. ಅಲ್ಲಿಗೆ ಹೋದ ನಂತರ ಸಾಮಾನ್ಯ 2 ವರ್ಷ ಟೆಲ್ಕೋದಲ್ಲಿ ಕೆಲಸ ಮಾಡಿದೆ.
ತದನಂತರದಲ್ಲಿ ರಸ್ಟನ್ ಆ್ಯಂಡ್ ಹಾರ್ನ್ಸ್ಬಿ ಇಂಡಿಯಾ ಲಿಮಿಟೆಡ್ ಹೇಳಿ ಜನರೇಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಅಲ್ಲೊಂದು 12 ವರ್ಷ ಆದಮೇಲೆ ಅಶೋಕ್ ಬಾಪಟ್ ಹೇಳಿ ನಮ್ಮ ಬಾಸು, ಅವರು ವಾರ್ಸಿಲಾ NSD ಇಂಡಿಯಾ ಲಿಮಿಟೆಡ್ ಹೇಳಿ ಮಲ್ಟಿನ್ಯಾಷನಲ್ ಕಂಪನಿಗೆ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಹೋದರು. ಅವರು ಅವ್ರದ್ದೇ ಆದ ಒಂದು ಟೀಮು ನಿರ್ಮಾಣ ಮಾಡುವ ಒಂದು ಹಿನ್ನೆಲೆಯಲ್ಲಿ ನನ್ನನ್ನು ಅವರು ಆ ವಾರ್ಸಿಲಾ ಕಂಪನಿಗೆ ಬಂದು ಮುದ್ದಾಂ ಬಾ ಹೇಳಿ ಹಠ ಹಿಡಿದು ನನ್ನ ಅಲ್ಲಿಗೆ ಒಯ್ದರು. ಅಲ್ಲಿ ನನ್ನ ಜವಾಬ್ದಾರಿ ಅಂತಂದ್ರೆ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್. ಆ ಒಂದು ಹಿನ್ನೆಲೆಯಲ್ಲಿ ಆಸಾಮಿನ ಬೊಂಗೈಗಾಂವ್ ಅಲ್ಲಿಂದ ಹಿಡಿದು ತಮಿಳುನಾಡಿನ ತಿರುವನವೇಲಿ, ಕೇರಳದ ಮುರುಕ್ಕುಪುರುಕ್ಕಲ್, ಆ ನಂತರ ಮಹಾರಾಷ್ಟ್ರ ನನ್ನ ಕರ್ಮಭೂಮಿ, ರಾಜಸ್ಥಾನ್, ಪಂಜಾಬ್, ಡೆಲ್ಲಿ ಅಂತಂದ್ರೆ ನೋಯ್ಡಾದಲ್ಲಿ, ಮತ್ತು ಹರಿಯಾಣದಲ್ಲಿ ವಲ್ಲಭಗಢ ಹೇಳಿ ಫರೀದಾಬಾದ್ ಹತ್ರ. ಹಿಂಗೆ ಅಖಂಡ ದೇಶ ಸುತ್ತುವ, ಬರೀ ಸುತ್ತುವುದಲ್ಲ, ಸಾಕಷ್ಟು ಕಾಲ ಅಂದ್ರೆ ವರ್ಷಗಟ್ಟಲೆನೂ ಅಥವಾ ತಿಂಗಳ ಮಾನದಲ್ಲೂ ಅಲ್ಲೇ ಉಳಿದು ನಾವು ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ನಾನು ಮಾಡ್ತಾ ಬಂದಿದ್ದೇನೋ ಕೇಳಿದ್ರೆ ಆಯಾ ಪ್ರದೇಶದ ನನ್ನ ಹತ್ತಿರ ಇಲ್ಲದಂತಹ ಗಣೇಶ ವಿಗ್ರಹಗಳ ಸಂಗ್ರಹ, ಆ ವಿಗ್ರಹಗಳಲ್ಲಿನ ವೈವಿಧ್ಯ. ಇಲ್ಲಿ ಇರೋದು 1637 ಆದರೂ 1637 ರೂಪಗಳಲ್ಲಿ ನಮಗೆ ಗಣೇಶನ ಒಂದು ದರ್ಶನ ನಿತ್ಯ ಸಿಗ್ತದೆ ಅಂದ್ರೆ ಇದೇ ನನ್ನ ಆಸ್ತಿ. ಇದಕ್ಕಿಂತ ದೊಡ್ಡ ಸಂಪತ್ತು ನಮ್ದು ಮತ್ತೆ ಇದು ಹೇಳುವಂಥದ್ದು ಏನೂ ಇಲ್ಲ. ನನಗೆ ಏನಪ್ಪಾ ಅಂದ್ರೆ ವಿನ್ಯಾಸ ಭಾಳ ಚೆನ್ನಾಗಿದೆ ಹೇಳಿದ್ರೆ ಕಿಮ್ಮತ್ತಿನ ಬಗ್ಗೆ ಯೋಚನೆ ಮಾಡ್ತಿದ್ದಿರಲಿಲ್ಲ. ಹಾಗಾಗಿ ಇಲ್ಲಿ ಈ ಗಣಪತಿಗಳ ಒಟ್ಟು ಮಾಡಿದ್ದು ಅಥವಾ ಮಿತ್ರ ಮಂಡಳಿ ಬಂಧುಗಳು ತಂದು ಕೊಟ್ಟಿದ್ದು ಇವುಗಳನ್ನೇ ನನ್ನ ಸಂದರ್ಶನ ಮಾಡಿದಾಗ ಬಹಳಷ್ಟು ಜನ ಪ್ರಶ್ನೆ ಮಾಡೋದು, ನೀವೇನು ಮಾಡ್ತೀರಿ? ಆವಾಗ ನನಗೆ ಯೋಚನೆ ಬಂತು, ಹೌದು ನಾನು ಯಾಕೆ ಪ್ರಯತ್ನ ಮಾಡಬಾರ್ದು. ಮೊದಲನೇದು ಕಟ್ಟಿಗೆಯಲ್ಲಿ ಕೆತ್ತನೆ ಮಾಡಿದೆ, ಅದು ಒಂದು ಆಕಾರ ತಗೊಂಡು ಬಂದವರೆಲ್ಲ ಇದು ನೋಡುವಂಗಾಗದೆ ಹೇಳುವ ಒಂದು ಮಟ್ಟಿಗೆ ಬಂತಲ್ಲ, ಅದೇ ಒಂದು ಸಮಾಧಾನ. ಅಷ್ಟರ ನಂತರ ಮಣ್ಣಿನಿಂದ ಶುರು ಮಾಡಿದೆ. ಆ ಮಣ್ಣಿನಲ್ಲೂ ಒಂದು ಸಂದೇಶ ಹೇಳುವಂತಹ ವಿಗ್ರಹಗಳು ಅವು ಈಗ ಮೂಡ್ತಾ ಇದ್ದಾವೆ. ಹೀಗಾಗಿ ಇವತ್ತಿನ ದಿನ ಮನೇಲಿ ಕೂತು ಸುತ್ತು ಗೋಡೆಗಳನ್ನ ಅಥವಾ ಎಲ್ಲ ಸಂಗ್ರಹ ನೋಡಿದಾಗ ಒಂದು ಸಮಾಧಾನ. ಅಂತೂ ಗಣೇಶನ ಮೇಲಿನ ಭಕ್ತಿ ಪ್ರೀತಿಯಿಂದ ನೀವು ಇಷ್ಟೊಂದು ಸಂಗ್ರಹ ಕಾರಣ ಆಯ್ತು. ಅದು ಗಣೇಶನ ಮೇಲಿನ ನನ್ನ ಭಕ್ತಿ ಅಥವಾ ಪ್ರೀತಿ ಅಥವಾ ಅವ ನನಗೆ ಒಲಿದಿದ್ದ ಅದು ಒಂದು ಗೊಂದಲದ ವಿಚಾರ. ಯಾರೋ ಒಬ್ಬರು ಎಷ್ಟು ಭಕ್ತಿ ಇರ್ಬೇಕು ಅಂದ್ರೆ ಒಲಿದೇ ಬಂದಿರ್ತಾನೆ ಗಣೇಶ. ಅದು ಬಹುತೇಕ ವಾಸ್ತವಿಕ ಅಂಶ. ಈಗ ಗಣೇಶನ ಸಂಗ್ರಹ ಒಂದು ಹಾಬಿ, ಭಕ್ತಿ ನೀವು ಮಾಡಿದಿರಿ. ಎಲ್ಲರ ಮನೆಯಲ್ಲೂ ಗಣೇಶ ಅಥವಾ ಈಶ್ವರ ಅವ್ರವ್ರು ಇಷ್ಟದ ದೇವರನ್ನ ಪೂಜೆ ಮಾಡೋದಂತೂ ನಮಗ್ ಗೊತ್ತಿದ್ದ ವಿಷಯ. ಏನೋ ಒಂದು ಮೂರ್ತಿ ಇರ್ತದೆ, ಗಣೇಶನ ಮೂರ್ತಿ ಅಂದ್ರೆ ನಮ್ಗೆ ಇಷ್ಟ ಅದು ಗಿಡುಗುಂಜಿದ ಎಲ್ಲಿದೋ ಒಂದು ಗಣಪತಿ ಇಟ್ಟು ನಾವು ಪೂಜೆ ಮಾಡ್ತೇವೆ. ಆದ್ರೆ ನಿಮ್ಮ ಮನೆ ದೇವ್ರ ಕೋಣೆ ನೋಡಿದಾಗ ಆಶ್ಚರ್ಯ ಅನ್ನಿಸ್ತು ನನಗೆ. ಯಾಕೆಂದ್ರೆ ಗಣಗಳ ಉಪಾಧಿಯಲ್ಲಿ ಒಂದಷ್ಟು ಗಣಪತಿ ಇದೆ, ಗೌರಿ ಗಣೇಶ ಇದ್ದಾರೆ, ಗಣೇಶ ಇದ್ದಾನೆ, ಬೇರೆ ಬೇರೆ ತರದ್ದು ಬೇರೆ ಬೇರೆ ಹೆಸರಿನ ಗಣೇಶಗಳೆಲ್ಲ ನೀವು ದೇವ್ರ ಮನೆಯಲ್ಲೇ ಕೂರಿಸಿದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಲ್ಲಿ ಯಾವುದೇ ರೀತಿಯ ಯೋಜನೆಯ ಹಿನ್ನೆಲೆಯಲ್ಲಿ ಮಾಡಿದ್ದಲ್ಲ. ಮೂರ್ತಿಗಳ ಸಂಗ್ರಹ ಮಾಡ್ತಾ ಹೋದಾಗ ಯಾವ ಮೂರ್ತಿಗಳಲ್ಲಿ ನಮ್ಮ ಶಾಸ್ತ್ರ ಶುದ್ಧ ಪೂಜೆ ಮಾಡುವಂತಹ ಲಕ್ಷಣಗಳು ಇರುವಂತಹ ವಿಗ್ರಹಗಳನ್ನ ನಾನು ಏನು ಯೋಚನೆ ಮಾಡಿದೆ, ಆ ವಿಗ್ರಹಗಳಿಗೆ ಯೋಗ್ಯ ಸ್ಥಾನ ನಮ್ಮ ದೇವರ ಮನೆ. ಹಿಂಗಾಗಿ ನಮ್ದು ಆಕ್ಚುಲಿ ದೇವರ ಕೋಣೆ ಅನ್ನೋದಕ್ಕಿಂತ ದೇವರ ಮನೆ. ಹೀಗಾಗಿ ಅಲ್ಲಿ ಮಹಾರಾಷ್ಟ್ರದ ಅಷ್ಟವಿನಾಯಕ ವಿಗ್ರಹಗಳ ಸಂಗ್ರಹನೂ ಪ್ರತಿಕೃತಿ. ಅದೇ ತರ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಲ್ಲಿಯ ಮಣ್ಣು ಮತ್ತು ಅಲ್ಲಿಯ ಕಲಾವಿದರು ಕೈಯಿಂದ ಮಾಡಿದಂತ ವಿಗ್ರಹಗಳ ಸಂಗ್ರಹ ಇವೆಲ್ಲ ದೇವರ ಮನೆಯಲ್ಲಿ ಅವು ನನ್ನ ಒಂದು ವಿಚಾರದ ಪ್ರಕಾರ ವ್ಯವಸ್ಥಿತವಾಗಿ ಕೂತಿದ್ದಾರೆ. ಅದು ನಮಗೊಂದು ಅವನ ಅನುಗ್ರಹ ಅಷ್ಟೇ.
ಈಗ ಇಷ್ಟೊಂದು ಗಣಪತಿಗಳ ಸಂಗ್ರಹದಲ್ಲಿ ಯಾವುದೇ ಒಂದು ರಾಜ್ಯದ್ದು, ಒಂದು ಜಿಲ್ಲೆದು, ಒಂದು ತಾಲೂಕಿಂದಂತೂ ಅಲ್ಲ ಇದಿಷ್ಟು ಗಣಪತಿಗಳು. ಸಾಮಾನ್ಯ ಎಷ್ಟು ರಾಜ್ಯಗಳದ್ದು, ಹೊರ ರಾಜ್ಯಗಳದ್ದು, ಜಿಲ್ಲೆದು ಗಣಪತಿಗಳಿವೆ ಹೇಳ್ಬೋದಾ? ಪ್ರಥಮವಾಗಿ ನನ್ನ ವಿಗ್ರಹಗಳ ಸಂಗ್ರಹ ಪುಣೆಯಿಂದನೇ ಆರಂಭ ಆಗಿದ್ದು. ತದನಂತರದಲ್ಲಿ ವಾಟ್ಸಿಲ್ಲಾ ಕಂಪನಿಯಲ್ಲಿ ದೇಶ ಮಟ್ಟದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕ ನಂತರ ನಮ್ಮ ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಹಿಡಿದು ನಮ್ಮ ದೇಶದ ಅಂದ್ರೆ ಆಸಾಮಿನ ಬೊಂಗೈಗಾಂವ್, ಆಸಾಮಿನಿಂದ ಬಂದಂತ ಗಣೇಶ ನಮ್ಮ ಹತ್ರ ಇದ್ದಾರೆ. ನಂತರ ದಿಲ್ಲಿ, ಫರೀದಾಬಾದ್, ಆ ನಂತರ ರಾಜಸ್ಥಾನದ ಬನ್ಸ್ವಾಡ, ಗುಜರಾತದ ಸೂರತ್, ಮಹಾರಾಷ್ಟ್ರದ ಸಾಮಾನ್ಯ ಎಲ್ಲ ಭಾಗಗಳು. ನಂತರ ಕರ್ನಾಟಕದಲ್ಲಿ ಸಾಮಾನ್ಯ ಯಾವ ಒಂದು ತೀರ್ಥ ಕ್ಷೇತ್ರಗಳು ಅಂತ ಇದ್ದಾವೋ ಅಂತಂದ್ರೆ ದಕ್ಷಿಣ ಕನ್ನಡದ ಶಂಕರನಾರಾಯಣ ಅಲ್ಲಿಂದ ಹಿಡಿದು ಬೆಳಗಾವದ ನಿಪ್ಪಾಣಿವರೆಗೂ, ಆಮೇಲೆ ರಾಯಚೂರಿನಲ್ಲಿ ACC ಸಿಮೆಂಟ್ ಒಂದು ಫ್ಯಾಕ್ಟರಿಯಲ್ಲಿ ಕ್ಯಾಪ್ಟಿವ್ ಪವರ್ ಪ್ಲಾಂಟ್ ಮಾಡುವಾಗ ಆ ಭಾಗದ ವಿಗ್ರಹಗಳು ಇಲ್ಲಿದ್ದಾವೆ. ಆ ನಂತರ ಕೇರಳ, ನನ್ನ ಒಬ್ಬ ಕಲೀಗ್ಸ್ ಗೋಪಾಲಕೃಷ್ಣನ್ ಅಂತ ಹೇಳಿ, ಅದು ಚಕ್ರ ಡ್ಯಾಮ್ ಕೆಲಸದ ಸಂದರ್ಭದಲ್ಲಿ ಅವರು ಕೇರಳದಿಂದ ತಂದ ವಿಗ್ರಹಗಳ ಒಂದು ಪ್ರತಿಕೃತಿ ಇಲ್ಲಿ ನಮ್ಮ ಹತ್ರ ಇದ್ದಾವೆ. ಈಗ ಇದರ ಜೊತೆಯಲ್ಲಿ ಶಿರ್ಸಿಯ ಏನು ಭೂತಪ್ಪನ ಕಟ್ಟೆ, ಭೂತೇಶ್ವರ ಆ ಸಂಘದವರು 1 ವರ್ಷ ಇಲ್ಲಿಯ ಎಲ್ಲ ವಿಗ್ರಹಗಳನ್ನು ಒಯ್ದು ಗಣೇಶ ಚತುರ್ಥಿಯ ಸಮಯದಲ್ಲಿ ಅವರು ಪ್ರದರ್ಶನ ಮಾಡಿದರು. ಆ ಸಂದರ್ಭದಲ್ಲಿ ಅವರೂ ಸಹಿತ ಗಣೇಶನ ಶಾಸ್ತ್ರೋಕ್ತ ವಿಗ್ರಹಗಳ ಲಕ್ಷಣ ಇರುವಂತಹ ಮೂರ್ತಿಗಳನ್ನು ಸಿರಿಸಿ ಅಕ್ಕಪಕ್ಕದ ಕಲಾವಿದರಿಂದ ಮಾಡಿಸಿ ಅವರು ಪ್ರದರ್ಶನಕ್ಕೆ ಇಟ್ಟಿದ್ರು. ಆ ಎಲ್ಲ ಮೂರ್ತಿಗಳನ್ನು ಅವರು ಇಲ್ಲಿಯ ಮೂರ್ತಿ ವಾಪಸ್ ಇಲ್ಲಿ ತಂದಿಡುವಾಗ ಆ ಎಲ್ಲ ಮೂರ್ತಿಗಳ ಜೊತೆನೆ ಅವು ಬಂದು, ಒಬ್ಬರು ಅಬ್ದುಲ್ ಮುಸವ್ವಿರ್ ಆ ಫ್ರೆಂಡ್ ಇಂದೂರಿನಲ್ಲಿ ಸುತ್ತು ಹೊಡೆದು ಕಂಚಿನ ಒಂದು ಗಣಪತಿ ಮೂರ್ತಿಯನ್ನು ತಂದು ನನಗೆ ಕೊಟ್ಟರು. ಭೂಮಿ ತಲಾವಿಯ ಪಾರ್ಸಿ ನನ್ನ ಫ್ರೆಂಡ್, ಅವರು ಎಲ್ಲಿಂದ ತಂದ್ರೆ ಅವರು ಒಂದು ವಿಗ್ರಹ ಇಲ್ಲಿ ತಂದಿದ್ದಾರೆ. ಅದೇ ತರ ನಂದನ್ ಪಾಂಡೆ ಹೇಳಿ ಉತ್ತರಾಖಂಡ, ಈ ತರ ಬಹಳಷ್ಟು ಜನ ನನ್ನ ಒಂದು ವ್ಯಾವಹಾರಿಕ ಸಂಬಂಧ ಬಂದವರೆಲ್ಲರೂ ವಿಗ್ರಹಗಳನ್ನು ತಂದು ಇನ್ನು ನನ್ನ ನೌಕರಿ ಮಾಡುವ ಕಂಪನಿ ಒಳಗಿನ ನನ್ನ ಕಲೀಗ್ಸು ಮತ್ತು ನನ್ನ ಬಾಸ್ ಅವರು ಎಲ್ಲರೂ ವಿಗ್ರಹಗಳನ್ನು ತಂದು ಸೇರಿಸಿದ್ದು ಗಣೇಶನ ದಯೆ. ಅದು ನಾವು ಗಣೇಶನ ಕೃಪೆ ಹೇಳಿ ಮಾನ್ಯ ಮಾಡೋದ್ರಲ್ಲಿ ಏನು ಅತಿಶಯೋಕ್ತಿ ಏನು ಆಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ನಿಮ್ಮ ಈ ಸಂಗ್ರಹದಲ್ಲಿ ಅತಿ ಚಿಕ್ಕ ಗಣಪ, ಅತಿ ದೊಡ್ಡ ಗಣಪನ ಬಗ್ಗೆ ಹೇಳ್ತೀರಾ? ಇಲ್ಲಿ ಅತಿ ಚಿಕ್ಕ ಒಂದು ಗಾತ್ರದ ಗಣಪ ಅಂದ್ರೆ ಪೆನ್ಸಿಲ್ಲಿನ ಅದು ಮತ್ತೆ ಬ್ಲೇಡ್ನಲ್ಲಿ ಕೆತ್ತಿದಾಗ ಬರುವ ಆ ಚೂಪನ ಅಂಚಿನಲ್ಲಿ ಕೆತ್ತಿದಂತಹ ಗಣಪತಿ, ಅದನ್ನ ನೋಡ್ಬೇಕು ಅಂತಂದ್ರೆ ರಾವ್ಗನ್ನಡಿಲೇ ನೋಡುವಂತಹ ಸೈಜ್ ನಲ್ಲಿ ಇರುವಂತಹದ್ದು ಅತಿ ಚಿಕ್ಕದು. ಅದು ಪೆನ್ಸಿಲ್ ಟಿಪ್ ನಲ್ಲಿ. ಅದು ಯಾರು ಕೊಟ್ಟಿದ್ದು? ಅದು ಒಬ್ರು ಶ್ರೀಧರ್ ಹೆಗಡೆ ಅವರು ಸಿದ್ದಾಪುರ ತಾಲೂಕಿನವರೇ. ಆಮೇಲೆ ಅತಿ ದೊಡ್ಡ ಗಣಪತಿ ಅಂತಂದ್ರೆ ಯತಿ ಗಣಪತಿ. ಯತಿ ಗಣಪತಿಯ ಸಂಕಲ್ಪನೆ ನನ್ನ ಸ್ವಂತದ್ದು. 6 ಫೂಟ್ 3 ಇಂಚು ಎತ್ತರ, ಭಾರದಲ್ಲಿ ಆಕ್ಚುಲಿ 3 ಕ್ವಿಂಟಲ್ 48 kg. ಈ ಭಾರತದ ಗಣಪತಿಯನ್ನ ಬನವಾಸಿಯಿಂದ ಇಲ್ಲಿಗೆ ಸಾಗಾಣಿಕೆ ಮಾಡಿ ನಮ್ಮ ಒಂದು ಸಂಗ್ರಹದಲ್ಲಿ ಅವರು ಮುಖ್ಯ ಒಂದು ಆಕರ್ಷಣೆ ಆಗಿ ಇರೋದು. ನಮಗೂ ಒಂಥರದ ಸಮಾಧಾನ, ಒಂದು ನೆಮ್ಮದಿ. ನಿಮ್ಮ ಮನೆ ಬಾಗ್ಲಲ್ಲಿ ಬಂದು ನಿಂತಾಗ ಮೊದಲು ಕಂಡದ್ದು ಮರದಲ್ಲಿರುವ ಗಣಪತಿ. ಅದು ಮರದಲ್ಲೇ ಉದ್ಭವ ಆಗಿದ್ದೋ, ಅದು ನೀವು ಕೆತ್ತನೆ ಮಾಡಿದ್ದೋ, ಅದ್ರ ಬಗ್ಗೆ ಹೇಳ್ತೀರಾ? ಮರದಲ್ಲಿ ಗಣೇಶ ಇದು ಆಕ್ಚುಲಿ ಸಂಕಲ್ಪನೆ ಮತ್ತು ಮೂರ್ತಿಕಾರ ಮಾರುತಿ ನಾಯ್ಕ ಹೇಳಿ ಸಿರ್ಸಿಯ ಮರಾಠಿ ಕೊಪ್ಪದ ವಾಸಿಗಳು. ಅವರು ತಯಾರಿ ಮಾಡುವಾಗ ನೈಸರ್ಗಿಕ ಮರದ ಬಡ್ಡೆಯನ್ನೇ ಉಪಯೋಗಿಸಿ ಈ ಗಣೇಶನ ಒಂದು ಮರದಲ್ಲಿ ಗಣಪತಿ ಹೇಳುವ ಸಂಕಲ್ಪನೆ ಸಾಕಾರ ಮಾಡಿದ್ದು.
ಆ ಸಂದರ್ಭದಲ್ಲಿ ಅವರು ಹೇಳಿದ ಪ್ರಕಾರ ಅರಣ್ಯ ಇಲಾಖೆಯವರು ಸಹಿತ ಅದರ ಮೇಲೆ ಇಚ್ಛೆ ವ್ಯಕ್ತ ಮಾಡಿ ಖರೀದಿ ಮಾಡೋದಕ್ಕೆ 50-60 ಸಾವಿರಕ್ಕೂ ಖರೀದಿ ಮಾಡೋದಕ್ಕೆ ತಯಾರಾಗಿದ್ರು. ಆದರೆ ಮಾರುತಿ ನಾಯ್ಕರಲ್ಲಿ ಕೊಡಲಿಲ್ಲ. ನನಗೆ ಸಂಪರ್ಕ ಮಾಡಿ ಆ ಮೂರ್ತಿ ನೀವು ಒಯ್ಯಿರಿ. ಆವಾಗ ಅದನ್ನು ಒಯ್ಯೋದು ಅಂತಂದ್ರೆ ದೊಡ್ಡ ಕೆಲಸನೇ, ಟನ್ಗಟ್ಟಲೆ ಭಾರ. ಆವಾಗ ನಾವೇನು ಮಾಡಿದ್ವಿ, ಕ್ರೇನು ಟ್ರ್ಯಾಕ್ಟರು ಉಪಯೋಗಿಸಿ ಆ ಸಂಪೂರ್ಣ ಆ ವಿಗ್ರಹವನ್ನು ಇಲ್ಲಿಗೆ ತಗೊಬಂದು ನಾವು ನೆಲದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಅದರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ನಾವು ನೀಡಬಹುದಾದಂತಹ ಸಂದೇಶ ಅಂತಂದರೆ, ಈಗ ನಾನು ನನ್ನ ಮನೆಯ ಸುತ್ತು ಒಂದೇ ಒಂದು ಮರವನ್ನು ಸಹಿತ ಕಡಿಯೋದಕ್ಕೆ ಬಿಡ್ತಾ ಇಲ್ಲ. ಪ್ರತಿ ವರ್ಷ ಬನವಾಸಿಯ ಅರಣ್ಯ ಇಲಾಖೆಯವರ ಜೊತೆ ಸೇರಿ ಹಲಗದ್ದೆ ಗ್ರಾಮ ಪಂಚಾಯಿತಿಯ ಎಲ್ಲ ಜನರು ಸದಸ್ಯರನ್ನ ಸೇರಿಸಿಕೊಂಡು ವನ ಮಹೋತ್ಸವ ಮಾಡ್ತೇನೆ. ನನ್ನ ವೈಯಕ್ತಿಕ ಮಟ್ಟದಲ್ಲಿ ಮಾಡಿದ್ರು 100 ಜನ ಸೇರ್ತಾರೆ. ಜೊತೆಗೆ ನಮ್ಮ ಈ ಸಂದೇಶವಾಹಕ ಮರದಲ್ಲಿ ಗಣೇಶ ಅಂದ್ರೆ ಪ್ರತಿಯೊಂದು ಮರದಲ್ಲೂ ದೇವರ ವಾಸ್ತವ್ಯ ಇರ್ತದೆ. ಹೀಗಾಗಿ ಅವರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡಿಕೊಳ್ಳೋದು ನಮ್ಮ ಧರ್ಮ. ಅದೇ ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ಮರ ಕಡಿಯೋದು ಅದಕ್ಕೆ ತೊಂದರೆ. ಆ ಒಂದು ಸಂದೇಶ ಅದರಿಂದ ಸಿಗ್ತದಲ್ಲ ಅನ್ನೋದು ನನಗೂ ಬಹಳಷ್ಟು ಜನ ಆ ಕಡೆ ಲಕ್ಷವೇದಿಯಾಗಿ ಮಾತಾಡಿದಾಗ ಒಂದು ಸಮಾಧಾನ. ನಿಮ್ಮ ಮನೆ ಅಂಗಳದ ಪಕ್ಕದಲ್ಲಿರೋ ಮರಗಳ ಮಧ್ಯೆ ಒಂದಷ್ಟು ಮೂರ್ತಿಗಳು, ಭಿನ್ನವಾಗಿರೋ ಮೂರ್ತಿಗಳು, ಒಂದಷ್ಟು ಕಲ್ಲು, ಇಟ್ಟಂಗಿ, ಏನೇನೋ ಒಂದಷ್ಟಿವೆ. ಅದ್ರ ಬಗ್ಗೆ ಇಲ್ಲಿ ನನ್ನ ಮುಖ್ಯ ಒಂದು ಲಕ್ಷ್ಯ ಇದ್ದಿದ್ದು ಗಣೇಶನ ವಿಗ್ರಹಗಳ ವಿನ್ಯಾಸದ ವೈವಿಧ್ಯತೆ. ಇಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಅಥವಾ ಇನ್ಯಾವುದೇ ಭಾವನಾತ್ಮಕ ವಿಚಾರ ನನ್ನ ತಲೆಯಲ್ಲಿ ಇರಲಿಲ್ಲ. ವೈವಿಧ್ಯ ಎಷ್ಟು ಸಾಧ್ಯ ಅದು ಅವುಗಳನ್ನು ಒಟ್ಟು ಮಾಡುವಂಥದ್ದೇ ಮುಖ್ಯ ಲಕ್ಷ್ಯ ಆಗಿದ್ದಕ್ಕೆ ನಾನು ಎಲ್ಲೆಲ್ಲಿ ವಿಗ್ರಹಗಳ ಒಂದು ಲಭ್ಯತೆ ಇತ್ತ ಅದನ್ನ ಬಾಕಿ ಯಾವುದನ್ನೇ ಯೋಚನೆ ಮಾಡಿಲ್ಲ. ಬಹಳ ಜನ ಹೇಳ್ತಾರೆ ಬಲಮುರಿ ಅಂದ್ರೆ ಅದು ಬಹಳ ಖಡಕ್ ಆಗಿರ್ತದೆ, ಅಥವಾ ಯಾವುದೇ ಒಂದು ವಿಗ್ರಹ ಸ್ವಲ್ಪ ಮಟ್ಟಿಗೆ ಭಗ್ನ ಆಗಿತ್ತು, ಅದರಲ್ಲಿ ಏನೋ ಒಂದು ತೊಂದರೆ ತೊಡಕು ಇತ್ತು, ಇಟ್ರೆ ಒಳ್ಳೇದಾಗುವುದಿಲ್ಲ, ಅದು ಆ ಲಕ್ಷಣ ಮನೆಯಲ್ಲಿ ಇಡುವಂತ ವಿಗ್ರಹ ಅಲ್ಲ ಹೇಳುವ ಒಂದು ನಂಬಿಕೆ ಇದ್ದಿತ್ತು. ನಾನು ಅವು ಯಾವುದನ್ನು ಯಾವತ್ತೂ ಗಂಭೀರವಾಗಿ ಯೋಚನೆ ಮಾಡಿದವನೇ ಅಲ್ಲ. ವಿನ್ಯಾಸ ಸಂಗ್ರಹ ಈ ಒಂದು ವಿಚಾರದಲ್ಲಿ ಎಲ್ಲೆಲ್ಲಿ ವಿಗ್ರಹಗಳು ಭಗ್ನಾಗಿದ್ದಿರಲಿ, ಒಡೆದಿದ್ದಿರಲಿ, ಅವು ನನ್ನ ಕಣ್ಣಿಗೆ ಕಣ್ತು ತಗೊಬರೋದು ಇಡೋದು. ಅದು ಅವನ ಇಚ್ಛೆಯಿಂದಾಗಿ ಒಬ್ಬ ಪತ್ರಕರ್ತರು ಆರ್ಟಿಕಲ್ ಮಾಡಿದ್ದು ಅದೇ ಥರ ಮಾಡಿದ್ರು. ಗಣೇಶನ್ ಒಲಿದ ಇಂಜಿನಿಯರ್ ಅವರ ಆರ್ಟಿಕಲಿನ ಹೆಡ್ಲೈನ್ ಅದು. ನಂತರದಲ್ಲಿ ಮತ್ತೊಂದು ನನಗೆ ಆ ಒಂದು ಆತ್ಮವಿಶ್ವಾಸ ಹೆಚ್ಚಾಗುವಂಥ ಘಟನೆ ಏನಾಯಿತು ಅಂದರೆ, ಬಕ್ಕಳ ಊರಿನಲ್ಲಿ ಒಬ್ಬ ವ್ಯಕ್ತಿಗಳ ಮನೆಯ ಬೆಟ್ಟದಲ್ಲಿ ಅಗಳ ತೆಗಿತಾ ಇರಬೇಕಾದ್ರೆ ಒಂದು ಶಿಲೆಯ ಗಣೇಶ ವಿಗ್ರಹಕ್ಕೆ ಹರೆಕೊಲ್ತಾಗಿ ಅದು ಎದುರಿಗೆ ಕಂಡಾಗ ಅವರೆಲ್ಲ ಹೆದರಿದ್ರು. ಆ ವಿಗ್ರಹವನ್ನು ತೆಗೆದು ಸ್ವಚ್ಛ ಮಾಡಿ ಸ್ವರ್ಣವಲ್ಲಿ ಮಠದ ಸ್ವಾಮಿಗಳ ಹತ್ರ ಈಗ ಮುಂದೆ ನಾವೇನು ಮಾಡಬೇಕು, ಈ ಥರ ಆಗಲಿ, ನಾವು ನೀರಿಗೆ ಪೂಜೆ ಪುನಸ್ಕಾರ ಮಾಡಿ ನೀರಿಗೆ ಮುಳಿಸ್ಬಿಡೋದು ಹೇಗೆ ಕೇಳಿದಾಗ ಗಂಗಾಧರೇಂದ್ರ ಸ್ವಾಮಿಗಳು ಆ ಥರ ಒಗೆದು ಎಲ್ಲ ಮಾಡಬೇಡಿ, ಇದನ್ನ ಕೊರ್ಲಕಟ್ಟ ಹತ್ರ ಒಬ್ಬ ಶಂಕರನಾರಾಯಣ ಇದ್ದಾನೆ, ಅವ ಈ ಥರದ ವಿನ್ಯಾಸಗಳ ಸಂಗ್ರಹ ಮಾಡ್ತಾನೆ, ನೀವು ಈ ವಿಗ್ರಹ ತಗೊಂಡಾಗ ಅವನ ಕೈಲಿ ಕೊಡಿ, ಅವನಿಗೆ ಬಲಮುರಿ ಎಡಮುರಿ ವಿಘ್ನ ಆಗಿದ್ದು ಭಗ್ನ ಆಗಿದ್ದು ಯಾವ ವಸ್ತುವಿನಲ್ಲಿ ಮಾಡಿದ್ರು ಅದು ಯಾವುದೂ ಅವನಿಗೆ ಪರಿಣಾಮ ಆಗಲ್ಲ. ಅವನು ಅದನ್ನು ಅತ್ಯಂತ ಯೋಗ್ಯ ರೀತಿಯಲ್ಲಿ ಅವನ ಪ್ರದರ್ಶನದಲ್ಲಿ ಇಟ್ಕೊಂಡಿರ್ತಾನೆ, ಅಲ್ಲಿ ತಗೊಂಡೋಗಿ ಕೊಡಿ. ಆವಾಗ ಅವರು ಆ ಒಂದು ಡೆಲಿಗೇಷನ್ನು ನಮ್ಮನೆಗೆ ಬಂದು ಆ ವಿಗ್ರಹ ಅದರ ಹಿನ್ನೆಲೆ ಹೇಳಿ ಅದನ್ನು ಕೊಟ್ಟರು. ಹೀಗಾಗಿ ಎಲ್ಲ ಪ್ರಕಾರದ ವಿಗ್ರಹ ಅದು ನಾನು ಇಡೋದು ಅಂತ ಕೇಳಿದರೆ ಆಯಾ ಕಾಲಮಾನದಲ್ಲಿ ನಮಗೆ ಸಿಗಬಹುದಾದಂಥ ವಿನ್ಯಾಸಕ್ಕಾಗಿ, ಪೂಜೆಗಾಗಿ ಹೇಳುವ ಉದ್ದೇಶ ಅಲ್ಲ, ವಿನ್ಯಾಸ ಸಂಗ್ರಹ ಇದು ಮಾತ್ರ ಒಂದೇ ವಿಚಾರ ಅಷ್ಟೇ, ಮತ್ತೇನಿಲ್ಲ.
ನೀವೊಬ್ಬ ಬಹುಮುಖ ಪ್ರತಿಭೆಯುಳ್ಳವರು. ಬರೀ ಗಣಪತಿ ತಂದಿಡೋದು ಒಂದೇ ಅಲ್ಲ ನಿಮ್ಮ ಹವ್ಯಾಸ, ತುಂಬ ಹವ್ಯಾಸಗಳಿವೆ ನಿಮ್ಮಲ್ಲಿ ಅಂತ ನಾನು ತಿಳಿಯಲ್ಪಟ್ಟಿದ್ದೇನೆ. ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನು ಒಂದು ಸ್ವಲ್ಪ ಹೇಳ್ತೀರಾ? ಪುಸ್ತಕ ಸಾಹಿತ್ಯಿಕವಾಗಿ ನೀವು ಹೇಗೆ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ? ನಾನು ಹೈಸ್ಕೂಲು 8ನೇ ತರಗತಿಯಲ್ಲಿ ಓದ್ತಾ ಇರುವಾಗ ಒಬ್ಬರು ನಮ್ಮ ಶಿಕ್ಷಕರು, ಕನ್ನಡ ಶಿಕ್ಷಕರು ತಿಮ್ಮಪ್ಪ ಭಟ್ಟ ಸುಗಾವಿ, ನಮಗೆಲ್ಲ ವಿದ್ಯಾರ್ಥಿಗಳಿಗೆ ನೀವೇ ಕಲ್ಪನೆಯಿಂದ ಮಾಡ್ತಿರೋ ಅಥವಾ ಯಾವುದೇ ಪ್ರಕಾರದ ಒಂದು ಆಧಾರದಿಂದ ಮಾಡ್ತಿರೋ ನನಗೆ ಕಥೆಗಳನ್ನು ಬರ್ಕೊಬಂದು ತೋರಿಸಿ ಹೇಳುವ ಮಾತನ್ನು ಹೇಳಿದಾಗ ನಾನು ನನ್ನ ಮುತ್ತಜ್ಜಿ ಅನ್ನಪೂರ್ಣ ಅವರ ಒಂದು ಬದುಕಿನಲ್ಲಿ ಆದಂತಹ ನೈಜ ಘಟನೆಯ ಮೇಲೆ ನಾನು ಒಂದು ಕತೆ ಬರೆದೆ. ಕತೆ ಬರೆದು ಹೈಸ್ಕೂಲ್ನಲ್ಲಿ ಅದನ್ನು ಕೊಟ್ಟಾಗ ಅದು ಎಷ್ಟು ನಮ್ಮ ಶಿಕ್ಷಕರಿಗೆ ಮನಸ್ಸಿಗೆ ತಟ್ಟಿತು ಅಂದರೆ ಅವರು 9, 10ನೇ ಕ್ಲಾಸಿಗೆ ಸಹಿತ ಆ ಕಥೆಯನ್ನು ತಗೊಂಡು ಹೋಗಿ ಓದಿ ನೋಡಿ ಇದು ಎಷ್ಟು ನೈಜವಾಗಿ ಬಂದಿದೆ. ಪರಿಸರ ಚಿತ್ರಣ ಇದೆ, ಸಂಭಾಷಣೆಗಳು ಇದ್ದಾವೆ, ನೀವು ಎಲ್ಲ ಇದೇ ಥರ ಮಾಡೋದನ್ನು ಕಲೀರಿ ಅಂತ. ಅದು ಬಹುತೇಕ ನನಗೆ ಪ್ರೋತ್ಸಾಹ ಪ್ರೇರಣೆ ಆಯ್ತಾ ಏನೋ ಗೊತ್ತಿಲ್ಲ. ತದನಂತರ ಈಗ ಡಜನ್ಗಟ್ಟಲೆ ಕಥೆಗಳು, ಕವನಗಳು, ನಾಟಕ, ಪುಸ್ತಕ ಮಾಡಿದ್ದೀರಾ? ಪುಸ್ತಕ ಮಾಡ್ರಿ ಅಂತ ನನಗೆ ಬಹಳ ಜನ ಹಿಂದೆ ಬಿದ್ರು. ದತ್ತಗುರು, ಕಂಠಿ ಇತ್ಯಾದಿ ನನ್ನ ಮಿತ್ರರು ಪುಸ್ತಕ ಮಾಡೋಣ. ನಾನು ನನ್ನ ಹವ್ಯಾಸಕ್ಕೆ ನಾನು ಬರಿತಾ ಇದ್ದೇನೆ, ನನಗೆ ಸಮಾಧಾನ ಆದ್ರೆ ಸಾಕು ಹೇಳಿ ಬರಿತಾ ಇದ್ದೇನೆ. ಅಶೋಕ ಹಾಸ್ಗಾರು, ಆಮೇಲೆ ಸುಬ್ರಾಯ ಮತ್ತಿಹಳ್ಳಿ ಇವರೆಲ್ಲ ಈ ಒಂದು ಕ್ಷೇತ್ರದಲ್ಲಿ ಕನ್ನಡದ ಲೇಖನಗಳಲ್ಲಿ ನನಗೆ ಪ್ರತಿ ಬಾರಿ ಅನುಕೂಲ ರೀತಿಯಲ್ಲಿ ಪ್ರೋತ್ಸಾಹ, ಅಂದರೆ ಅತ್ಯಂತ ಬಿಚ್ಚು ಮನಸ್ಸಿನ ವಿಮರ್ಶೆ ಮಾಡುವಂಥವ್ರು. ನಂತರದಲ್ಲಿ ಭಾಗೀರಥಿ ಹೆಗಡೆಯವರ ಒಂದು ಕತೆ, ಆ ಕತೆ ಆ್ಯಕ್ಚುಲಿ ಹೆಸರು ನನಗೆ ಕರೆಕ್ಟ್ ನೆನಪಾಗ್ತಾ ಇಲ್ಲ, ಉರಿದಾರಿ. ಆ ಒಂದು ಕಥೆಯನ್ನು ಆಧರಿಸಿ ಒಂದು ಕಿರು ಚಲನಚಿತ್ರ 1 ತಾಸಿಂದು, ಅದನ್ನು ನಾನೇ ಚಿತ್ರಕಥೆನೂ ಬರೆದು ನಿರ್ದೇಶನನೂ ಮಾಡಿ ಅದರಲ್ಲಿ ಸಣ್ಣ ಒಂದು ಪಾತ್ರನೂ ನಿರ್ವಹಿಸಿದೆ. ಆ ಹೊತ್ತಿಗೆ ನಮ್ಮ ಯಲ್ಲಾಪುರದವರು ಯಾರು, ಶ್ರೀಧರ್ ಬಳಗಾರ್, ಕಿರಣ್ ಭಟ್, ಆಮೇಲೆ ಸುಬ್ರಾಯ ಮತ್ತಿಹಳ್ಳಿ, ಇನ್ನು 1-2-3 ಜನ ಇಲ್ಲೇ ನಮ್ಮನಲ್ಲೇ ಕೂತು ಆ ಒಂದು ಏನು ಚಿತ್ರಕಥೆಯನ್ನು ವಿಮರ್ಶೆ ಮಾಡಿ ಅವರೆಲ್ಲರ ಪ್ರೋತ್ಸಾಹದ ನಂತರದಲ್ಲಿ ಅದನ್ನು ಚಲನಚಿತ್ರ ಆಗಿ ಶೂಟಿಂಗು ಮಾಡಿದ್ವಿ. ಎಲ್ಲ ಸ್ಥಳೀಯ ಕಲಾವಿದರೇ. ಅದರಲ್ಲಿ ಭಾಗೀರಥಿ ಹೆಗಡೆಯವರು ಒಂದು ಮುಖ್ಯ ಪಾತ್ರ ಮಾಡಿದ್ದು. ಈ ರೀತಿಯ ಒಂದು ಏನು ಧನಾತ್ಮಕ ಪ್ರತಿಕ್ರಿಯೆಗಳು ಮತ್ತು ಪ್ರೋತ್ಸಾಹಗಳು ಬಂದಿದ್ದರಿಂದ ಎಲ್ಲ ಒಂದು ಫೀಲ್ಡ್ನಲ್ಲೂ ನನಗೆ ಕೆಲಸ ಮಾಡುವ ಹುಮ್ಮಸ್ಸು ಬರಲಿಕ್ಕೆ ಶುರುವಾಗಿದ್ದರಿಂದ ನಾನು ಮಾಡಿದೆ ಹೇಳೋದಕ್ಕಿಂತ ಆ ಗಣೇಶ ಅವನು ಮಾಡಿಸ್ತಾ ಇದ್ದಾನೆ ಅನ್ನುವ ಒಂದು ಧನ್ಯತಾ ಭಾವ ನನ್ನದಾಗಿರೋದು, ಅದೇ ನನಗೆ ಸಮಾಧಾನ. ನೀವು ನಾಟಕಗಳನ್ನು ರಚನೆ ಮಾಡ್ತೀರಾ? ಹೌದು. ನಾಟಕಗಳನ್ನು ನಿರ್ದೇಶನ ಮಾಡ್ತೀರಾ? ಎಷ್ಟು ನಾಟಕಗಳನ್ನು ಬರೆದಿದ್ದೀರಾ, ನಿರ್ದೇಶನ ಮಾಡಿದ್ದೀರಾ? ನಾಟಕಗಳು ಮರಾಠಿಯಲ್ಲಿ 1, ಆಮೇಲೆ ಕನ್ನಡದಲ್ಲಿ 3 ನಾಟಕಗಳನ್ನು ಬರೆದಿದ್ದೇನೆ. ಅದರಲ್ಲಿ 3 ನಾಟಕಗಳು ಆ್ಯಕ್ಚುಲಿ ಆಧಾರ ಇಟ್ಕೊಂಡು ಮಾಡಿದಂಥವು. ಡಾಕ್ಟರ್ ನರ್ ರತ್ನ ಅವರ ಎಲ್ಲಿಗೆ, ಆಮೇಲೆ ನಮ್ಮ ಪಿ ಲಂಕೇಶ್ ಅವರ ತೆರೆಗಳು, ಗೋಡೆ ಬೇಕೇ ಗೋಡೆ, ಈ ಎಲ್ಲ ನಾಟಕಗಳನ್ನು ಅವರ ಲೇಖನವನ್ನು ಮೂಲ ಆಧಾರ ಇಟ್ಟುಕೊಂಡು ತಿರುಚಿ ನಾನೇ ಹೊಸದಾಗಿ ಬರೆದಿದ್ದು. ಅವೆಲ್ಲ ಆ ಒಂದು ಕಾಲಮಾನದಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್, ಆ ಕಾಲಮಾನದಲ್ಲಿ ಅಭಿನಯಕ್ಕೆ, ನಿರ್ದೇಶನಕ್ಕೆ ಎಲ್ಲ ಒಳ್ಳೆಯ ಪ್ರತಿಸಾದನೂ ಬಂತು, ಪ್ರಶಸ್ತಿನೂ ಬಂತು. ಅದು ನಮಗೆ ಮತ್ತೆ ಮುಂದುವರಿಯೋದಕ್ಕೆ ಅನುಕೂಲ ಆಯಿತು. ಇಷ್ಟೆಲ್ಲ ಹವ್ಯಾಸಗಳ ನಡುವೆ ಒಬ್ಬ ಸಮಾಜ ಸೇವಕನಾಗಿಯೂ ದುಡಿತಾ ಇದ್ದೀರಾ ನೀವು. ಹಲವಾರು ಜನರಿಗೆ ಉಪಯೋಗವಾಗುವಂಥ ಕೆಲಸವನ್ನು ಮಾಡಿದ್ದೀರಾ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿರುವಂಥ ಕೆಲಸಗಳು ಹಲವಾರಿವೆ. ಅದ್ರ ಬಗ್ಗೆ 1-2 ಮಾತೇಳಿ. ಮೂಲತಃ
ಈ ಒಂದು ವಿಚಾರ ಹೆಚ್ಚಾಗಿ ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಕಾರ್ಯಕ್ರಮ, ಆ ವಿಭಾಗದಲ್ಲಿ ನನಗೆ ಸೆಳೆತ ಹೆಚ್ಚಾಗಿದ್ದು, ನಾನು ಸಿರಿಸಿಯ ರಾಯಪ್ಪ ಒಲೇಕಲ್ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಓದ್ತಾ ಇರುವಾಗ ಸಂಘದ ಸಂಪರ್ಕ. ಆವಾಗಿನಿಂದ ನನ್ನ ಒಂದು ಎಲ್ಲೋ ಆ ಒಂದು ವಿಚಾರ, ಅದರ ಗಾಂಭೀರ್ಯ ಅರ್ಥ ಆಗದೇ ಇರುವಂತಹ ಸಂದರ್ಭದಲ್ಲೂ ನನಗೆ ನಮ್ಮ ಹಿಂದೂ ಆಚಾರ ಸಂಪ್ರದಾಯ ವಿಚಾರಗಳು ಪರಿಣಾಮ ಮಾಡ್ತಾ ಇದ್ದಂಥದ್ದೇ. ನನ್ನ ತಾಯಿಯು ಸಿರಿಸಿ ನಾಡಿಗಲ್ಲಿ ಮಾರುತಿ ದೇವಸ್ಥಾನ, ಸಾರಿ ತಾಯಿ ನೆನಪದು, ಇಲ್ಲ ಇಲ್ಲ ಹೇಳಿ, ತೊಂದರೆ ಇಲ್ಲ. ಪ್ರತಿ ಶನಿವಾರ ಮಾರುತಿ ದೇವಸ್ಥಾನಕ್ಕೆ ಕರೆದೊಯ್ತಾ ಇದ್ಲು. ಈ ಎಲ್ಲ ಒಂದು ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಪರಿಸರ ಇರೋದಕ್ಕೆ ಇಂಜಿನಿಯರಿಂಗ್ ಆದಮೇಲೆ ಪುಣಾದಲ್ಲೂ ಶಂಕರ ದೇವಸ್ಥಾನ ಹೇಳುವ ನಿರ್ಮಾಣ ಮೊದಲು ಮಾಡಿದ್ದು. ತದನಂತರದಲ್ಲಿ ಪುಣಾ ಬಿಟ್ಟು ಈ ಕಡೆ ಬಂದ ನಂತರ ಬನವಾಸಿಯಲ್ಲಿ ವೀರಾಂಜನೇಯ, ಗುಡ್ನಾಪುರದ ಬಂಗಾರೇಶ್ವರ, ಗಡಿಗೇರಿಯ ಸಿದ್ದೇಶ್ವರ, ಕಲಗುಂಡಿಗೊಪ್ಪದ ಕಪಿಲೇಶ್ವರ, ಕೊರ್ಲಕಟ್ಟಾದ ಭವಾನಿ ಶಂಕರ, ಕಾಯ್ಗುಡ್ಡೆಯ ಶನೇಶ್ವರ ದೇವಸ್ಥಾನ, ಗೊಣೂರಿನ ಮಾಸ್ತಮ್ಮ ಅಥವಾ ಭುವನೇಶ್ವರಿ ದೇವಸ್ಥಾನ, ಬಚ್ಚಗಾಂವದ ಸೋಮಲಿಂಗೇಶ್ವರ ದೇವಸ್ಥಾನ, ಗೊಣಗಟ್ಟದ ಸೋಮೇಶ್ವರ ದೇವಸ್ಥಾನ, ಅಂಡುಗಿಯ ಬಸವೇಶ್ವರ ದೇವಸ್ಥಾನ, ನಂತರ ಕಂಡರಾಜಿಯ ವೀರಾಂಜನೇಯ ದೇವಸ್ಥಾನ, ನಂತರ ಗೇರುಕೊಪ್ಪದ ಹನುಮಂತ ದೇವಸ್ಥಾನ. ಈ ಎಲ್ಲ ದೇವಸ್ಥಾನಗಳ ವಿನ್ಯಾಸದಿಂದ ಆರಂಭ ಮಾಡಿ ಸಂಪೂರ್ಣ ಅಷ್ಟಬಂಧದ ಕಾರ್ಯಕ್ರಮದವರೆಗೂ ನನ್ನನ್ನು ನಾನು ತೊಡಗಿಸಿಕೊಂಡದ್ದು ನನಗೆ ಅದು ಕೊಟ್ಟಂತ ಒಂದು ನೆಮ್ಮದಿ ಮತ್ಯಾವುದು ಹಣಕಾಸಿಂದ ಬರುವಂಥದ್ದಲ್ಲ. ಅದನ್ನು ಅನುಭವಿಸ್ಬೇಕು ಅಂದರೆ ಈಗ ನನಗೆ ಮತ್ತೆ ವಾಪಸ್ ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಈ ಒಂದು ಕೊಲ್ಲಕಟ್ಟ ಭಾಗದಲ್ಲಿರುವ ಭವಾನಿ ಶಂಕರ ದೇವಸ್ಥಾನ, ಇದು ಆ್ಯಕ್ಚುಲಿ 800 ವರ್ಷ ಹಿಂದಿನ ಕಾಲಮಾನದ, ಅಂದರೆ ವಿಜಯನಗರ ಸಾಮ್ರಾಜ್ಯ ಕಾಲಮಾನದಲ್ಲಿ ನಿರ್ಮಾಣಗೊಂಡ ಶಿಲಾಮಯ ದೇವಾಲಯ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಪಳವಳಿಕೆ. ಅವುಗಳನ್ನು 2003ರಲ್ಲಿ ನಿರ್ಮಾಣ ಮಾಡುವ ಒಂದು ಸಂಕಲ್ಪ ಮಾಡಿ ಊರವರೆಲ್ಲ ಸೇರಿ 2003ರಿಂದ ಅಲ್ಲಿಯ ತಾಂತ್ರಿಕ ಬಾಬು ಸಂಪೂರ್ಣ ಜವಾಬ್ದಾರಿ ನಾನೇ ವಹಿಸಿ ನಡೆಸ್ಕೊಂಡು ಬರ್ತಾ ಇರೋವಂಥದ್ದು. ಆ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದೇನೆ. ಸಾಕಷ್ಟು ಪ್ರಗತಿಗಳಾಗ್ತಾ ಇದ್ದಾವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳುವಂತಹ ಒಂದು ಚಟುವಟಿಕೆಯನ್ನು ಆರಂಭ ಮಾಡಿದ್ವಿ. ಪ್ರಾಥಮಿಕ ಶಾಲೆಯಿಂದ ಹಿಡಿದು ಹೈಸ್ಕೂಲು, ಯುವಕರು, ಇವನ್ ದಂಪತಿಗಳವರೆಗೂ ಒಂಥರದ ಮೋಜಿನ ಆಟೋಟಗಳ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದ್ವಿ. ಅದಕ್ಕೆ ಬರುವ ಖರ್ಚು ವೆಚ್ಚ, ಊಟ ಉಣಸು ಎಲ್ಲ ನಾನೇ ಸ್ವತಃ ಮಾಡೋದು. ಯಾರತ್ರ ನೀವು ಕೊಡಿ ಹೇಳಿ ಹೋಗೋದಲ್ಲ. ತದನಂತರದಲ್ಲಿ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಬ್ರಹ್ಮಕುಮಾರಿ ಮಾತಾ ವೀಣಾಜಿಯವರಿಂದ ಪ್ರವಚನ, ಊರು ಕಟ್ಟುವ ಕೆಲಸ ಆಗ್ತಾ ಇರುವ ಅನುಭವ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊದಲು ಯಾರೋ ಏನೋ ದೇವಸ್ಥಾನಕ್ಕೆ ಎಲ್ಲೋ ರಸ್ತೆ ಮೇಲೆ ಹೋಗ ಬೈಕಿಂದನೂ ಹಲೋ ಹೇಳೋ ರೀತಿಯಲ್ಲಿ ನಮಸ್ಕಾರ ಶೈಲಿ ಇದ್ದಿದ್ದು, ಈಗ ಕಾರ್ಯಕ್ರಮಗಳಿಗೆ ಸಾಮಾನ್ಯ 500,000 ಜನ ಈಗ ಸೇರ್ತಾ ಇದ್ದಾರೆ. ಅವ್ರಿಗೆ ಏನಾಯ್ತು ಕೇಳಿದ್ರೆ, ದೇವರ ಮೇಲಿನ ಒಂದು ಶ್ರದ್ಧೆ ಭಕ್ತಿ ಒಂದು ಕಡೆ ಆದ್ರೆ, ಅವರ ಮನಸ್ಸಿಗೆ ಸಿಗುವಂತಹ ಉಲ್ಲಾಸ, ಆನಂದ, ಸಂತೋಷ ಇವು ಎರಡೂ ಇಲ್ಲೇ ಸಿಗಲಿಕ್ಕೆ ಹಿಡಿದಾಗ ಜನರ ಬರುವಿಕೆ ಹೆಚ್ಚಾಯ್ತು. ಪ್ರತಿಯೊಬ್ಬರ ಮನೆಗೆ ಹೋದಾಗಲೂ ಪ್ರತಿಯೊಬ್ಬರಿಗೂ ನಾವು ಹೆಚ್ಚಿನ ಒತ್ತು ಕೊಟ್ಟು ಹಿಂದೂ ಸಮಾಜ ಭವಿಷ್ಯ ಇದನ್ನ ಯಾವುದೇ ಇನ್ನೊಂದು ಸಮಾಜದ ವಿರುದ್ಧ ಮಾತನಾಡಿ ಅಲ್ಲ, ಮತ್ತೊಂದು ಸಮಾಜದವರು ಮಾಡ್ತಾ ಇರುವಂತಹ ಕ್ರಿಯಾ ಅಥವಾ ಅವರು ಮಾಡ್ತಾ ಇರುವಂತಹ ಸಾಂಘಿಕ ಚಟುವಟಿಕೆಗಳನ್ನು ಹೊಗಳುತ್ತಾ ಅವ್ರು ಮಾಡ್ತಾ ಇದ್ದಾರೆ, ನಮಗೆ ಯಾಕೆ ಆಗ್ತಾ ಇಲ್ಲ.
ಈ ರೀತಿಯಲ್ಲಿ ಎಲ್ಲರಿಗೂ ಬಿಂಬಿಸ್ತಾ ದೇವಸ್ಥಾನಕ್ಕೆ ಜನ ಸೇರುವ ರೀತಿ ಮೇನು ಶ್ರದ್ಧಾ ಸ್ಥಾನ, ಶಕ್ತಿ ಕೇಂದ್ರ ಆಗಬೇಕು. ಹಿಂದೂ ಏಕತೆ ಅಟ್ಲೀಸ್ಟ್ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ನೆಗ್ಲೆಕ್ಟ್ ಮಾಡುವಂತಹ ಪರ್ಸೆಂಟೇಜ್ನಲ್ಲಿ ಆದರೂ ಅದೇ ನಮಗೆ ಸಾರ್ಥಕ. ಶಂಕರನಾರಾಯಣ ಹೆಗಡೆ ಅವರೇ, ನಿಮ್ಮ ಅಮೂಲ್ಯ ಸಮಯ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಇಷ್ಟೊಂದು ಹವ್ಯಾಸ ಸಮಾಜ ಸೇವೆಗಳ ನಡುವೆ ನಮ್ಮೊಡನೆ ಇಷ್ಟು ಸಮಯ ಕಳೆದಿದ್ದೀರಾ, ನಿಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ನಮ್ಮ ಜಗತಿ ಚಾನೆಲ್ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕವಾಗಿಯೂ. ಅದರ ಜೊತೆಗೆ ನಾನು ನಿಮ್ಮ ಎದುರು ನಾನು ಏನೂ ಅಲ್ಲ, ಚಿಕ್ಕ ಬಾಲಕಿ. ನನ್ನ ಮೊದಲ ಅಕ್ಷರ ಅಂತ ಹೇಳಬೇಕು. ಹಿರಿಯರು ಆಶೀರ್ವದಿಸಿ ಒಂದಷ್ಟು ನೈಜವಾಗಿ ನಡೆಯೋ ನಮ್ಮ ಜೀವನದ ಪ್ರಸಂಗಗಳನ್ನ ಕಥಾರೂಪಕ್ಕೆ ಬರೆದು ಕೊಡು ಅಂತ ಹೇಳಿದಾಗ ಬರೆಕೊಟ್ಟಿದ್ದೆ. ಅದಕ್ಕೊಂದು ಪುಸ್ತಕ ರೂಪವನ್ನು ಕೊಟ್ಟಾಗಿದೆ. ಇದನ್ನ ನಿಮಗೆ ನಾನು ಇವತ್ತು ಕೊಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಬೇಕು.